ಓಂ ದಕ್ಷಿಣಾಭಿಸ್ಸಹೈವೈತನ್ಮತತಸ್ಥಾ ಜಗತ್ಸದಾ ಧನ್ಯಾಶ್ಚರ್ಯೋ ಹಮೇವೈಕೋ ಮಿತ್ರಂ ಮೇ ದಕ್ಷಿಣಾ ರಮಾ ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ ನಾರಾಯಣಾದಿರೂಪೇಣ ಪಂಚಧೈಷ ಹರಿಸ್ಥಿತಃ ತನ್ನಾಮಭಿಶ್ಚ ಸ್ತ್ರೀರೂಪೈಃ ಸಮೇತಿ ಸ್ವೈಃ ಸಕೇಶವಃ ಯತ್ಸ್ಯಂದನಂ ವಹಂತ್ಯೇತೆ ದೇವಾ ಭಾರ್ಯಾ ಸಮನ್ವಿತಾಃ ಯೋಧೀಯಾಯ ಗುರೋಃ ಶಾಸ್ತ್ರಂ ಶಸ್ತ್ರಂ ಚ ಭೃಗುಪುಂಗವಾತ್ ಅನ್ವಶಾತ್ ಧರ್ಮಜಂ ಧರ್ಮಂ ತಂ ಭೀಷ್ಮಂ ಪ್ರಣಮಾಮ್ಯಹಂ. ಮಹಾಭಾರತದ ಅನುಶಾಸನ ಪರ್ವದ 1275ನೇ ಭಾಗ ಇದು. ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ನಾವಿವತ್ತು ನೋಡಬೇಕಾದಂತಹ ಅಧ್ಯಾಯ 155ನೇದ್ದು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 273ನೇದ್ದು, ವೈಷ್ಣವ ಪಾಠದಲ್ಲಿ 256ನೇದ್ದು, ಗೀತಾಪ್ರೆಸ್ಸಿನ ಪಾಠದಲ್ಲಿ 167ನೇದ್ದು. ಸ್ವಸ್ಥಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಗತೆ ಭಾಗೆ ಭೀಷ್ಮಃ ಶಾಂತನವಃ ಸಾನುಜಂ ಯುಧಿಷ್ಠಿರಂ ಪ್ರತಿ ಯಾಹ ಆಶೀಃ ಉವಾಚ ತಾಹ ಸರ್ವಾಃ ಅಸ್ಮಾಭಿಃ ಪ್ರಾಶ್ರೂಯಂತ. ಭೀಷ್ಮಸ್ಯ ಉಪದೇಶಾನ್ ಶ್ರುತ್ವಾ ಸರ್ವಮಪಿ ರಾಜಮಂಡಲಂ ಪಟೇ ಅರ್ಪಿತಂ ಚಿತ್ರಮಿವ ತೂಷ್ಣೀಂಭೂತಂ. ತದನಂತರಂಚ ವ್ಯಾಸಃ ಸತ್ಯವತೀಸುತಃ ಭೀಷ್ಮಂ ಏವಂ ಅವಾದೀತ್. ಭವತಃ ಉಪದೇಶಾನ್ ಶ್ರುತ್ವೈವ ಕುರುರಾಜಃ ಯುಧಿಷ್ಠಿರಃ ಇದಾನೀಂ ಪ್ರಕೃತಿಮಾಪನ್ನಃ. ಸರ್ವೇಪಿ ತಸ್ಯ ಸಂಶಯಾಃ ಸಂಸಿನ್ನಾಃ. ಇದಾನೀಂ ಪುರಂ ಗಂತುಂ ಇಚ್ಛತ್ಯಯಂ ಪಾರ್ಥಿವಃ. ವೇದವ್ಯಾಸೇನ ಏವ ಮುಕ್ತಃ ಭೀಷ್ಮಃ ಯುಧಿಷ್ಠಿರಂ ಏವಮಾದಿದೇಶ. ಹೇ ರಾಜನ್, ಪುರೀಂ ಪ್ರವಿಶಸ್ವ. ಧರ್ಮೇ ತೇ ಮನಃ ಧ್ರಿಯತಾಂ. ವಿವಿಧೈಃ ಯಜ್ಞೈಃ ಬಹ್ವನ್ನೈಃ ಬಹುದಕ್ಷಿಣೈಃ ಯಜಸ್ವ. ಕ್ಷತ್ರಧರ್ಮರತಃ ಪಿತॄನ್ ದೇವಾಂಶ್ಚ ತರ್ಪಯ. ತೇ ಮಾನಸಃ ಜ್ವರಃ ಸಂತಾಪಶ್ಚ ವೇತು. ಪ್ರಜಾಃ ಸರ್ವಾಃ ರಂಜಯ. ಸರ್ವಾಣಿ ಮಿತ್ರಾಣಿ ಸರ್ವೇ ಚ ಸುಹೃದಃ ತ್ವಾಂ ಅನುಜೀವಂತೋ. ಅಪಿ ಚ ದಕ್ಷಿಣಾಯನಾದನಂತರಂ ಉತ್ತರಾಯಣೇ ಸಂಪ್ರಾಪ್ತೆ ತ್ವಯಾ ಮಮ ಸಮೀಪಂ ಆಗಂತವ್ಯಂ. ಏವಂ ಚ ತಸ್ಯ ಆದೇಶಾನ್ ಶ್ರುತ್ವಾ ತಮ್ ಅಭಿವಾದ್ಯ ಸಪರಿವಾರಃ ಯುಧಿಷ್ಠಿರಃ ಹಸ್ತಿನಾವತೀಂ ನಗರೀಂ ಜಗಾಮ. ಭೀಷ್ಮ ಯುಧಿಷ್ಠಿರನಿಗೆ ಏನೇನು ಆಶೀರ್ವಾದ ಮಾಡಿದ ಅಂತನ್ನುವುದನ್ನೆಲ್ಲ ಈ ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ಭೀಷ್ಮರ ಉಪದೇಶಗಳನ್ನು ಕೇಳಿ ಅವನಿಗೆ ಮಾನಸಿಕವಾದಂತಹ ಆತಂಕ ಏನಿತ್ತು, ಆ ಆತಂಕವೂ ಕೂಡ ಪರಿಹಾರ ಕಂಡಿತು ಅಂತನ್ನೋದನ್ನ ನೋಡಿದ್ದೇವೆ. ನಗರಕ್ಕೆ ಹೋದ. ನಗರಕ್ಕೆ ಹೋಗಿ ಎಲ್ಲ ಪಟ್ಟಣಿಗರನ್ನ ಮತ್ತು ಉಳಿದವರನ್ನ ತಮ್ಮ ತಮ್ಮ ಮನೆಗೆ ಹೋಗಲಿಕ್ಕೆ ಅನುಮತಿಸಿದ. ನೀವೆಲ್ಲರೂ ಹೋಗಿ ಬನ್ನಿ ಅಂತ ಹೇಳಿದ. ಅಲ್ಲಿದ್ದಂಥ ಸ್ತ್ರೀಯರಿಗೆಲ್ಲ ಮತ್ತೆ ಸಮಾಧಾನ ಹೇಳಿದ. ಮಂತ್ರಿಗಳು, ಸೇನಾಪತಿಗಳು ಮೊದಲಾದವರು ಎಲ್ಲರನ್ನೂ ಕೂಡ
ಅವರವರ ಕಾರ್ಯದಲ್ಲಿ ತೊಡಗುವಂತೆ ಪ್ರೇರಿಸಿದ. ಹಸ್ತಿನಾವತಿಯಲ್ಲಿ ಹೀಗೆ ಸುಮಾರು 50 ದಿನಗಳ ಕಾಲ ಆತ ಕಳೆದ. ಅದಾದ ಬಳಿಕ ಭೀಷ್ಮರನ್ನ ಸ್ಮರಿಸಿಕೊಂಡ. ದಕ್ಷಿಣಾಯನ ಮುಗಿದು ಉತ್ತರಾಯಣ ಪ್ರಾರಂಭ ಕಾಣ್ತಾ ಇತ್ತು. ದೃಷ್ಟ್ವಾ ನಿವೃತ್ತಮಾದಿತ್ಯಂ ಪ್ರವೃತ್ತಂ ಚ ಉತ್ತರಾಯಣಂ. ಸೇವಕರಿಗೆ ಮತ್ತಿತರರಿಗೆ ಅನೇಕ ಥರದ ಮಂಗಲ ದ್ರವ್ಯಗಳು, ತುಪ್ಪ, ಹೂವಿನ ಹಾರ, ಗಂಧಗಳು, ವಿವಿಧ ಥರದ ವಸ್ತ್ರಗಳು, ಇದನ್ನೆಲ್ಲವನ್ನೂ ಸಿದ್ಧಪಡಿಸಿಕೊಳ್ಳಿ ಅಂತ ಹೇಳಿದ. ಭೀಷ್ಮನ ಕಡೆಗೆ ಅವನ್ನೆಲ್ಲ ಕಳಿಸಿಕೊಟ್ಟ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ, ಮತ್ತೆ ಕೃಷ್ಣ, ವಿದುರ, ಯುಯುತ್ಸು, ಸಾತ್ಯಕಿ ಇವರೆಲ್ಲರನ್ನು ಕರೆದುಕೊಂಡು ಭೀಷ್ಮನ ಕಡೆಗೆ ಹೊರಟ. ಭೀಷ್ಮರು ಇದ್ದ ಸ್ಥಳಕ್ಕೆ ಆಗಲೇ ವ್ಯಾಸರು, ಅಸಿತ ದೇವಲರು, ನಾರದರು ಮೊದಲಾದಂತಹ ಋಷಿಗಳೆಲ್ಲ ಬಂದು ಕಾದಿದ್ರು. ಅನೇಕ ಜನ ರಾಜರು, ಸೈನಿಕರು ಆ ಭೀಷ್ಮನ ರಕ್ಷಣೆಗಾಗಿ ಅಲ್ಲೇ ಸಿದ್ಧರಾಗಿದ್ರು. ರಥದಿಂದ ಇಳಿದು ಯುಧಿಷ್ಠಿರ ವ್ಯಾಸ ಮೊದಲಾದ ಎಲ್ಲ ಜ್ಞಾನಿಗಳಿಗೂ ನಮಸ್ಕರಿಸಿದ. ಮುಂದೆ ಭೀಷ್ಮನಿಗೆ ಹೇಳಿದ, ನಾನು ಯುಧಿಷ್ಠಿರ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಮುಂದೇನು ಮಾಡಬೇಕು ಅಂತ ಆಜ್ಞೆ ಮಾಡು ಅಂತ ಅವನನ್ನು ಕೇಳಿಕೊಂಡ. ನಿನ್ನ ಆಜ್ಞೆಗನುಸಾರವಾಗಿ ಪುರೋಹಿತರು, ಅಗ್ನಿಗಳು ಎಲ್ಲವನ್ನೂ ಕರೆದುಕೊಂಡು ಬಂದಿದ್ದೇನೆ. ಧೃತರಾಷ್ಟ್ರ, ಗಾಂಧಾರಿ ಮೊದಲಾದವರು ಕೂಡ ಇಲ್ಲಿದ್ದಾರೆ. ಕೃಷ್ಣನೂ ಇದ್ದಾನೆ. ಎಲ್ಲವನ್ನೂ ಸಿದ್ಧ ಮಾಡಿಕೊಂಡಿದ್ದೇವೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೀನು ಆಜ್ಞಾಪಿಸಬೇಕು. ಹೀಗೆ ಹೇಳಿದಾಗ ಆ ಭೀಷ್ಮರು ತಮ್ಮ ಕಣ್ಣು ತೆಗೆದು ಸುತ್ತಮುತ್ತಲಿನವರೆಲ್ಲರನ್ನೂ ಕೂಡ ನೋಡಿದರು. ಮುಂದೆ ಭೀಷ್ಮ ತನ್ನ ಕಣ್ಣು ತೆರೆದ, ಸುತ್ತಮುತ್ತಲಿದ್ದವರೆಲ್ಲರನ್ನೂ ಕೂಡ ನೋಡಿದ. ಆಯಿತು, ಎಲ್ಲ ಮಂತ್ರಿಗಳನ್ನ, ನಿನ್ನ ತಮ್ಮಂದಿರನ್ನ ಕರೆದುಕೊಂಡು ಇಲ್ಲಿಗೆ ಬಂದಿದ್ದೆ. ಈಗ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೋಗ್ತಾ ಇದ್ದಾನೆ. 850 ರಾತ್ರ್ಯಃ ಶಯಾನಸ್ಯ ಅದ್ಯ ಮೇ ಗತಾಃ ಶರೇಷು ನಿಶಿತಾಗ್ರೇಷು ಯಥಾ ವರ್ಷಶತಂ ತಥಾ. ಈ ಶರತಲ್ಪದ ಮೇಲೆ ನಾನೀಗ 58 ದಿನಗಳ ಕಾಲ ಮಲಗಿದ್ದೇನೆ. ಆದರೆ ಈ 50 ದಿನಗಳನ್ನು ಕಳೆಯುವುದು ನನಗೆ 100 ವರ್ಷಗಳನ್ನೇ ಕಳೆದಂತಾಗಿದೆ. ಅಷ್ಟು ದೀರ್ಘವಾದ ಸಮಯವನ್ನು ಕಳೆದಂತೆ ನನಗೆ ಅನುಭವ ಆಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಈ 58 ದಿನಗಳಲ್ಲಿ ಸುಮಾರು 8 ದಿನಗಳ ಕಾಲ ಅವರು ಉಪದೇಶ ಮಾಡಿರಬೇಕು ಭೀಷ್ಮನಿಗೆ, ಯುಧಿಷ್ಠಿರನಿಗೆ. ಇನ್ನು 50 ದಿನಗಳ ಕಾಲ ಆತ ಉಪದೇಶವನ್ನು ಕೇಳಿದ ಬಳಿಕ ಯುಧಿಷ್ಠಿರ ತನ್ನ ರಾಜಧಾನಿಗೆ ಹೋಗಿದ್ದ. ಅದನ್ನು ಇದೇ ಅಧ್ಯಾಯದ ಆರಂಭದಲ್ಲಿ ನಾವು ನೋಡಿದ್ದೇವೆ. ಸುಮಾರು 58 ದಿನಗಳ ಕಾಲ ಆ ಶರತಲ್ಪದ ಮೇಲೆ ಮಲಗಿದ್ದ ಅಂತ ನಾವು ತಿಳಿಯಬಹುದು. ಮಾಘೋಯಂ ಸಮನುಪ್ರಾಪ್ತಃ ಮಾಸಃ ಸೌಮ್ಯೋ ಯುಧಿಷ್ಠಿರ ತ್ರಿಭಾಗಶೇಷಃ ಪಕ್ಷೋಯಂ ಶುಕ್ಲೋ ಭವಿತುಮರ್ಹತಿ. ಈಗ ಮಾಘ ಮಾಸ ನಡೆದಿದೆ. ಮಾಘ ಮಾಸ ನಡೆದಿದೆ ಅಂತನ್ನೋದನ್ನ ಚಾಂದ್ರಮಾನಕ್ಕೆ ಅನುಗುಣವಾಗಿ ಮಾಘ ಮಾಸ ಪ್ರಾರಂಭ ಆಗಿದೆ ಅಂತ ಕೆಲವರು ಅನುವಾದ ಮಾಡ್ತಾರೆ. ಮಘ ನಕ್ಷತ್ರದ ಜೊತೆಗೆ ಹುಣ್ಣಿಮೆ ದಿವಸ ಚಂದ್ರ ಇದ್ದಾಗ ಆ ಇಡೀ ಮಾಸವನ್ನ ಮಾಘ ಮಾಸ ಅಂತ ಹೇಳ್ತಾರೆ. ಹಾಗಿರುವುದರಿಂದ ಈ ಮಾಘ ಮಾಸ, ಚೈತ್ರ ಮಾಸ ಮೊದಲಾದದ್ದೆಲ್ಲವೂ ಕೂಡ ಚಂದ್ರನ ಗತಿಗೆ ಸಂಬಂಧಪಟ್ಟದ್ದು. ಚಾಂದ್ರಮಾನಕ್ಕೆ ಅನುಗುಣವಾಗಿ ಹೀಗೆ. ಸೌರಮಾನಕ್ಕೆ ಅನುಗುಣವಾಗಿ ಮೇಷ ಮಾಸ, ವೃಷಭ ಮಾಸ ಇತ್ಯಾದಿಗಳಿವೆ.
ಆದ್ದರಿಂದ ಚಾಂದ್ರಮಾನಕ್ಕನುಗುಣವಾಗಿ ಮಾಘ ಮಾಸ ಇದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಭೀಷ್ಮರು ಹೇಳ್ತಾ ಇರುವಂತಹ ಈ ಮಾತು, ಆ ಮಾತನ್ನ ಸಂಗ್ರಹಿಸಿರುವ ಶ್ಲೋಕದಲ್ಲಿ ಕೆಲವು ಪಾಠದ ಸಮಸ್ಯೆಗಳಿವೆ ಅಂತ ಕಾಣಿಸ್ತದೆ. ತ್ರಿಭಾಗಶೇಷ ಪಕ್ಷೋಯಂ ಶುಕ್ಲೋ ಭವಿತು ಅರ್ಹತಿ ಅಂತ ಶ್ಲೋಕ ಒಂದು 3-4 ಪಾಠಗಳಲ್ಲಿ ನಾನು ನೋಡ್ತಾ ಇರುವ ಪಾಠಗಳಲ್ಲಿ ಇದೆ. ಅದಕ್ಕೆ ಒಬ್ರು ಹೀಗೆ ಅನುವಾದ ಮಾಡಿದ್ದಾರೆ: ಈ ಮಾಸದಲ್ಲಿ 3 ಭಾಗಗಳು ಉಳಿದಿವೆ, ಆದ್ರಿಂದ ಇದು ಶುಕ್ಲ ಪಕ್ಷವಾಗಿರಬೇಕು. ಒಟ್ಟಾರೆ ಮಾಸದಲ್ಲಿ 4 ಭಾಗ ಇರ್ತವೆ, ಅದರಲ್ಲಿ 4ನೇ 1 ಭಾಗ ಕಳೆದಿದೆ, ಇನ್ನು 3 ಭಾಗಗಳು ಉಳಿದಿವೆ, ಇದು ಶುಕ್ಲ ಪಕ್ಷದ ಅಷ್ಟಮಿಯಾಗಿರಬೇಕು. ಮಾಘ ಮಾಸದ ಪ್ರತಿಪತ್ತನಿಂದ ಮಾಘ ಮಾಸದ ಅಮಾವಾಸ್ಯೆ ತನಕ ಒಟ್ಟು 30 ದಿವಸಗಳು. ಆ 30 ದಿವಸಗಳಲ್ಲಿ 1 ಭಾಗ ಕಳೆದಿದೆ, ಒಂದು ಸುಮಾರು 7.5 ದಿವಸಗಳ 1 ಭಾಗ ಕಳೆದಿದೆ. ಇನ್ನ 3 ಭಾಗಗಳು ಅಂದ್ರೆ 22.5 ದಿವಸಗಳು ಉಳಿದಿವೆ. ಅದರಲ್ಲಿ ಈಗ ಆ 1 ಭಾಗ, ಮೊದಲನೇ 1 ಭಾಗ ಕಳೆದಿರುವುದರಿಂದ, 7.5 ದಿವಸಗಳು ಕಳೆದಿರುವುದರಿಂದ ಇನ್ನೊಂದು ನಡೆದಿದೆ. ಆ 7.5 ನಂತರ ಬರುವುದೇ 7ರ ನಂತರ ಬರುವುದೇ 8ನೇದ್ದು, ಅಂದ್ರೆ ಅಷ್ಟಮಿ ತಿಥಿ. ಆ ಅಷ್ಟಮಿ ತಿಥಿ ಇದಾಗಿರಬೇಕು ಅಂತ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಗಮನಿಸಬೇಕಾದ ಸಂಗತಿ, ಮಾಸ ಇದು ಪ್ರತಿಪತ್ತನಿಂದ ಆರಂಭ ಮಾಡಿಕೊಂಡು ಅಮಾವಾಸ್ಯವರೆಗೆ. ಮತ್ತೊಂದು ಅನುವಾದದಲ್ಲಿ ಪಕ್ಷದ 3ನೇ 1 ಭಾಗ ಈಗ ಉಳಿದಿದೆ, ಆದ್ದರಿಂದ ಇದು ಶುಕ್ಲ ಪಕ್ಷದ ಅಷ್ಟಮಿಯಾಗಿರಬೇಕು ಅಂತ ಅನುವಾದ ಇದೆ. ಅವರು ವ್ಯಾಖ್ಯಾನ ಮಾಡಿರುವ ರೀತಿಯಲ್ಲಿ ಪೌರ್ಣಮಾಸಿಯಿಂದ ಮಾಸದ ಗಣನೆಯ ದೃಷ್ಟಿಯಿಂದ ಶುಕ್ಲ ಪಕ್ಷ ಅಷ್ಟಮಿಯಾಗುತ್ತದೆ ಅಂತ ಬರೆದಿದ್ದಾರೆ. ಮಾಸ ಪ್ರಾರಂಭ ಕಾಣುವುದು ಪ್ರತಿಪತ್ತನಿಂದ ಅಮಾವಾಸ್ಯವರೆಗೆ ಅಂತ ಒಂದು ಲೆಕ್ಕಾಚಾರ. ಸಂಧ್ಯಾ ವಂದನೆ, ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವಾಗ ಇದೇ ಲೆಕ್ಕಗಳನ್ನೇ ನಾವು ಸಾಮಾನ್ಯವಾಗಿ ಪರಿಗಣಿಸ್ತೇವೆ. ಆದರೆ ಕಾರ್ತಿಕ ಸ್ನಾನ, ವೈಶಾಖ ಸ್ನಾನ, ಮಾಘ ಸ್ನಾನ ಇತ್ಯಾದಿ ಸ್ನಾನಗಳನ್ನು ಮಾಡುವಾಗ ಅಂತಹ ಪ್ರಸಂಗಗಳಲ್ಲಿ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಸ, ನಾವು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಮಾಸ ಅಂತ ಒಂದು ಪರಿಗಣನೆ ಸಂಧ್ಯಾ ವಂದನೆ ಇತ್ಯಾದಿ ಕಡೆಗಳಲ್ಲಿ, ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಸ ಅಂತ ಮತ್ತೊಂದು ಪರಿಗಣನೆ ಇದೆ. ಆ ಲೆಕ್ಕದಲ್ಲಿ ಹುಣ್ಣಿಮೆಯಿಂದ ಮಾಸ ಪರಿಗಣನೆ ದೃಷ್ಟಿಯಿಂದ ಈಗ ಮಾಸದ 3 ಭಾಗಗಳು ಕಳೆದು ಹೋಗಿವೆ, ಇನ್ನು ಮಾಸದ 1 ಭಾಗ ಮಾತ್ರ ಬಾಕಿ ಉಳಿದಿದೆ ಅಂತ ಇನ್ನೊಂದು ಅನುವಾದದಲ್ಲಿ ಕಾಣಿಸ್ತದೆ. ಅಲ್ಲಿರುವ ಶಬ್ದ ಏನಿದೆಯಲ್ಲ, ತ್ರಿಭಾಗ ಶೇಷ ಪಕ್ಷೋಯಂ ಅಂತ, ಪಕ್ಷ ಅಂತ ಶಬ್ದ ಇದೆ. ಈ ಪಕ್ಷವು ತ್ರಿಭಾಗ ಶೇಷವಾಗಿದೆ ಅಂದ್ರೆ ಇನ್ನು 3 ಭಾಗಗಳು ಇದರಲ್ಲಿ ಉಳಿದಿವೆ, 3 ಭಾಗಗಳು ಉಳಿದಿರುವ ಪಕ್ಷವಿದು ಅಂತ ಅವರು ಇಟ್ಕೊಂಡಿರುವಂತಹ ಪಾಠ ಎಲ್ಲ ಕಡೆ. ಆದರೆ ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ, ಮತ್ತೆ ವೈಷ್ಣವ ಪಾಠದಲ್ಲಿ, ಹಾಗೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಮತ್ತೆ ಉತ್ತರ ಭಾರತದ ಪಾಠದಲ್ಲಿ ಎಲ್ಲ ಕಡೆನೂ ಹೀಗೆ ಇದೆ. ಆದರೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮಾಘೋಯಂ ಸಮನುಪ್ರಾಪ್ತ ಮಾಸ ಪುಣ್ಯೋ ಯುಧಿಷ್ಠಿರ ಅಂತ ಏನಿದೆಯಲ್ಲ, ಅದರ ಅಡಿ ಟಿಪ್ಪಣಿ ರೂಪದಲ್ಲಿ ಅರ್ಧದ್ವಯಂ ನಾಸ್ತಿ, ಈ ಒಂದು ಅರ್ಧದ್ವಯ ಅಂದ್ರೆ 2 ಅರ್ಧಗಳು ಇಲ್ಲ ಅಂತ ಬರೆದಿದ್ದಾರೆ ಕೆಲವು ಕಡೆ, ಕೆಲವು ಪಾಠದಲ್ಲಿ. 2 ಅರ್ಧಗಳು ಅಂದ್ರೆ ಮಾಘೋಯಂ ಸಮನುಪ್ರಾಪ್ತ ಮಾಸ ಪುಣ್ಯೋ ಯುಧಿಷ್ಠಿರ ಅಂತ ಒಂದು ಅರ್ಧ, ತ್ರಿಭಾಗಶೇಷ ಪಕ್ಷೋಯಂ ಶುಕ್ಲೋ ಭವಿತುಮರ್ಹತಿ ಅಂತ ಇನ್ನೊಂದು ಪಾಠ. ಇವೆರಡೂ ಅರ್ಧಗಳು ಒಂದು ಕಡೆ ಎಲ್ಲೂ ಯಾವುದೋ ಪಾಠದಲ್ಲಿ ಇಲ್ಲ ಅಂತ ಅವರು ಸೂಚನೆ ಮಾಡಿದಂತಾಗ್ತದೆ. ಹಾಗಾಗಿ ಒಟ್ಟಾರೆ ಆ ಶ್ಲೋಕವೇ ಏನಿದೆ ಗೊಂದಲಕ್ಕೆ ಕಾರಣ ಆಗುವಂತಿದೆ. ಆದ್ರಿಂದ ಅದಕ್ಕೆ ಅರ್ಥವನ್ನು ಬರೆಯೋದು ಕೂಡ ಒಂದು ಸವಾಲಿನ ಕೆಲಸವೇ. ಇದಲ್ಲದೆ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವರು ಮಾಡಿರುವ ಸಂಪಾದನೆ ಪ್ರಕಾರ ತ್ರಿಭಾಗಶೇಷ ಯುಕ್ತೋಯಂ ಅಂತ ಕೆಲವು ಕಡೆ ಇದೆ, ಪಕ್ಷೋಯಂ ಅನ್ನುವುದೇ ಇಲ್ಲ. ತ್ರಿಭಾಗಶೇಷ ಯುಕ್ತೋಯಂ ಅಂತ ಕೆಲವು ಕಡೆ, ತ್ರಿಭಾಗಶೇಷ ಶುಕ್ಲೋಯಂ ಅಂತ ಇನ್ನೊಂದು ಕಡೆ ಇದೆ. ಈಗ ತ್ರಿಭಾಗಶೇಷ ಪಕ್ಷೋಯಂ ಇದಿಷ್ಟು ಸಮಸ್ತ ಪದ ಅಂತ ಕೆಲವು ಕಡೆ ಸಮಸ್ತ ಪದವಾಗಿ ಕಾಣಿಸ್ತದೆ. ಇನ್ನು ಕೆಲವು ಕಡೆ ತ್ರಿಭಾಗಶೇಷ
ಪಕ್ಷೋಯಂ. ತ್ರಿಭಾಗಶೇಷ ಎಂಬ ಶಬ್ದ ಬೇರೆ, ಪಕ್ಷ ಎಂಬ ಶಬ್ದ ಬೇರೆ. ಇವೆರಡು ಶಬ್ದಗಳು ಪ್ರತ್ಯೇಕವಾಗಿ ಕಾಣಿಸ್ತವೆ. ಹಾಗಾಗಿ ತ್ರಿಭಾಗಶೇಷ ಪಕ್ಷೋಯಂ ಅನ್ನುವುದು ಒಟ್ಟಾರೆ ಒಂದು ಸಮಸ್ತ ಪದವೋ ಅಥವಾ ತ್ರಿಭಾಗಶೇಷ ಅನ್ನುವುದು ಬೇರೆಯೇ ಪದ, ಪಕ್ಷ ಅನ್ನುವುದೇ ಬೇರೆ ಪದ, ಹಾಗೆ ಅಂತ ತೀರ್ಮಾನ ಮಾಡಬೇಕು. ಯಾವ ತೀರ್ಮಾನಗಳನ್ನು ಕೂಡ ಅಲ್ಲಿ ನಾವು ಮಾಡ್ಕೊಳ್ಳೋದು ಕಷ್ಟ. ಅದಲ್ಲದೆ ಮಾಸ ಪುಣ್ಯೋ ಯುಧಿಷ್ಠಿರ ಅಂತಿದೆಯಲ್ಲ, ಮಾಘೋಯಂ ಸಮನುಪ್ರಾಪ್ತ ಅಂತಿದೆ. ಆ ಮಾಘ ಅನ್ನುವುದರ ಬದಲಾಗಿ ಕೆಲವು ಕಡೆ ಬೇರೆ ಬೇರೆ ಶಬ್ದಗಳಿವೆ. ಮಾಸೋಯಂ ಸಮನುಪ್ರಾಪ್ತ ಅಂತಿದೆ, ಸೌಮ್ಯ ಅಂತಿದೆ, ಪುಣ್ಯೋ ಮಾಸೋ, ಪುಣ್ಯ ಮಾಸೋ, ಹೀಗೆಲ್ಲ ಬೇರೆ ಬೇರೆ ಶಬ್ದಗಳಿವೆ. ಆದ್ರಿಂದ ಒಟ್ಟಾರೆ ಮಾಘೋಯಂ ಸಮನುಪ್ರಾಪ್ತ ಮಾಸ ಪುಣ್ಯೋ ಯುಧಿಷ್ಠಿರ ತ್ರಿಭಾಗಶೇಷ ಪಕ್ಷೋಯಂ ಶುಕ್ಲೋ ಭವಿತುಮರ್ಹತಿ ಅನ್ನುವಂಥ ಇಡೀ ಶ್ಲೋಕವೇ ಸಂದೇಹಗ್ರಸ್ತ ಆಗ್ತದೆ. ಆದ್ರಿಂದ ಅದನ್ನ ಪರಿಗಣಿಸಿ ಹಾಗೆ ಅನುವಾದ ಮಾಡುವುದು ಕಷ್ಟವೇ. ಮತ್ತೆ ತ್ರಿಭಾಗಶೇಷ ಪಕ್ಷೋಯಂ ಅಂತಿದೆ. ಪಕ್ಷ ಅಂದ್ರೆ 15 ದಿವಸ. ಆ 15 ದಿವಸಗಳಲ್ಲಿ ಈಗ ಒಂದು ಭಾಗ ಕಳೆದಿದೆ, 3 ಭಾಗ ಉಳಿದಿವೆ, ಅಥವಾ 3 ಭಾಗಗಳು ಕಳೆದಿವೆ, 1 ಭಾಗ ಉಳಿದಿದೆ ಅಂತ ಅನುವಾದ ಮಾಡುವುದು ಕೂಡ ಸಮಸ್ಯೆಗೆ ಕಾರಣ ಆಗ್ತದೆ. ಪಕ್ಷ ಅಂದ್ರೆ ಕೇವಲ 15 ದಿವಸ. ಮಾಘ ಶುಕ್ಲ ಪಕ್ಷ 15 ದಿವಸಗಳಿಂದ ಕೂಡಿತ್ತು. ಅದರಲ್ಲಿ 3ನೇ ಒಂದು ಭಾಗ ಉಳಿದಿದೆ ಅಂತ ಕೆಲವರು ಅನುವಾದ ಮಾಡ್ತಾರಲ್ಲ ಈ ವೈಷ್ಣವ ಪಾಠದಲ್ಲಿ. 3ನೇ ಒಂದು ಭಾಗ ಉಳಿಯುವುದು ಅಂದ್ರೆ 10 ದಿವಸಗಳು ಕಳೆದಿರಬೇಕಾಗಾದ್ರೆ, 1ನೇ ದಿವಸದಿಂದ ಆರಂಭಿಸಿ ದಶಮಿ ದಿವಸದವರೆಗೆ 10 ದಿವಸ ಕಳೆದಿರಬೇಕು. 10ರಿಂದ ಇನ್ನು 15 ದಿವಸ, ಇನ್ನು 5 ದಿವಸ ಬಾಕಿ ಇದ್ದಿರಬೇಕು. 15 ದಿವಸ ಅಲ್ಲ, ಇನ್ನು 5 ದಿವಸ. ಹಾಗಾದಾಗ ಇದು ಏಕಾದಶಿ ತಿಥಿ ಆಗಬೇಕಾಗ್ತದೆ, ಮಾಘ ಶುಕ್ಲ ಏಕಾದಶಿ. ಆದ್ರೆ ಭೀಷ್ಮನ ಆ ನಿರ್ಯಾಣದ ದಿವಸ ಬರುವುದು ಮಾಘ ಶುಕ್ಲ ಅಷ್ಟಮಿ ದಿವಸ, ನಮ್ಗೆ ಇದೆಲ್ಲ ಗೊತ್ತಿದೆ. ಆದ್ರಿಂದ ಪಕ್ಷದ 3ನೇ ಒಂದು ಭಾಗ ಈಗ ಉಳಿದಿದೆ ಅಂತ ಪಾಠವನ್ನು ಇಟ್ಕೊಂಡು ಹಾಗೆ ಅನುವಾದ ಮಾಡುವುದನ್ನು ಸಮಸ್ಯೆ. ಇದು ಶುಕ್ಲ ಪಕ್ಷದ ಅಷ್ಟಮಿ ಆಗಬೇಕು ಅಂತ ಹೇಳುವುದು ಹೇಗೆ? ಶುಕ್ಲ ಪಕ್ಷದ ಏಕಾದಶಿ ಆಗಬೇಕಾಗ್ತದೆ. ಅದು ಪಕ್ಷದ 3ನೇ ಒಂದು ಭಾಗ ಮಾತ್ರ ಉಳಿದಿದೆ ಅಂತ ಆದ್ರೆ 5 3ರಿಂದ ಗುಣಿಸಿದ್ರೆ ಅದು 15 ಗುಣಲಬ್ಧ ಆಗ್ತದೆ. ಇನ್ನು 5 ದಿವಸಗಳು ಮಾತ್ರ ಬಾಕಿ ಉಳಿದಿವೆ ಅಂತ ಆ ವೈಷ್ಣವ ಪಾಠದ ಪ್ರಕಾರ ತಿಳುವಳಿಕೆ ಆಗ್ತದೆ. ಆ ದೃಷ್ಟಿಯಿಂದ ಅದು ಅಷ್ಟಮಿ ಆಗುವುದು ಸಾಧ್ಯ ಇಲ್ಲ. ಆದ್ದರಿಂದ ಆ ಪಾಠವು ಮತ್ತು ಅದಕ್ಕೆ ಅನುಗುಣವಾದಂತಹ ಅರ್ಥವೂ ಕೂಡ ಗೊಂದಲಕ್ಕೆ ಕಾರಣ ಆಗುವಂತಿದೆ. ಅದನ್ನು ಬಿಡುವುದು ಒಳ್ಳೆಯದು. ಭಾರತ ದರ್ಶನದ ಪ್ರಕಾಶನದಲ್ಲಿ ಈ ಪಕ್ಷ ಅನ್ನೋದಕ್ಕೆ ಮಾಸ ಅಂತ ಅರ್ಥ ಮಾಡಿದಂತೆ ಕಾಣಿಸ್ತದೆ. ಈ ಮಾಸದಲ್ಲಿ 3 ಭಾಗಗಳು ಉಳಿದಿವೆ, ಆದ್ದರಿಂದ ಇದು ಶುಕ್ಲ ಪಕ್ಷವಾಗಿರಬೇಕು. ಅವರ ದೃಷ್ಟಿಯಲ್ಲಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಮಾಸದಲ್ಲಿ 4ನೇ ಒಂದು ಭಾಗ ಕಳೆದಿದೆ, ಆದ್ದರಿಂದ ಇದು ಶುಕ್ಲ ಪಕ್ಷದ ಅಷ್ಟಮಿ ಆಗಿರಬೇಕು ಅಂತ ಅವರು ಅನುವಾದ ಮಾಡಿದ್ದಾರೆ. ಇದಕ್ಕೆಲ್ಲದಕ್ಕೂ ಆ ಭಾರತ ದರ್ಶನ ಪ್ರಕಾಶನದವರು ಹಾಗೆ ಅನುವಾದ ಮಾಡಲಿಕ್ಕೆ ಅದಕ್ಕೆ ಮೂಲವಾದಂತಹ ವ್ಯಾಖ್ಯಾನ, ಪ್ರಾಚೀನ ವ್ಯಾಖ್ಯಾನ ನೀಲಕಂಠರ ವ್ಯಾಖ್ಯಾನ. ಆ ನೀಲಕಂಠರ ವ್ಯಾಖ್ಯಾನದಲ್ಲಿ ಮಾಸಃ ಪುಣ್ಯೋ ಯುಧಿಷ್ಠಿರ ಅಂತ ಏನಿದೆಯಲ್ಲ, ಪುಣ್ಯ ಅನ್ನೋದ್ರ ಬದಲಾಗಿ ಮಾಸಃ ಸೌಮ್ಯೋ ಯುಧಿಷ್ಠಿರ ಅಂತ ಕೆಲವು ಕಡೆ ಪಾಠ ಇದೆ. ಸೌಮ್ಯ ಅಂದ್ರೆ ಸೋಮನಿಗೆ ಸಂಬಂಧಪಟ್ಟದ್ದು. ಸೋಮ ಅಂದ್ರೆ ಚಂದ್ರ, ಆ ಚಂದ್ರನಿಗೆ ಸಂಬಂಧಪಟ್ಟಂಥ ಮಾಸ, ಚಾಂದ್ರಮಾನಕ್ಕನುಗುಣವಾಗಿ ಇದು ಮಾಘ ಮಾಸ ಅಂತ ಹೇಳಿದಂತಾಗ್ತದೆ. ಇದು ನೀಲಕಂಠನ ವ್ಯಾಖ್ಯಾನ. ಸೌಮ್ಯ ಚಂದ್ರ ಮಾಸಸ್ಯ ಚತುರ್ಭಾಗಕರಣೆ, ಒಂದು ತಿಂಗಳನ್ನು 4 ಭಾಗ ಮಾಡಿದಾಗ ಸಾರ್ಧ ಸಪ್ತತಿಥೇ ಏಕಭಾಗತ್ವಾತ್, 7.5 ದಿವಸಗಳು 1 ಭಾಗ ಆಗ್ತದೆ. ಅಷ್ಟಮ್ಯರ್ಧಸ್ಯ ಅನತೀತತ್ವೇನ ಪ್ರಥಮ ಭಾಗಸ್ಯ ವಿದ್ಯಮಾನತ್ವಾತ್ ಅಂತ ಮುಂದೆ ಬರೆದಿದ್ದಾರೆ. ಅದು ಅಲ್ಲಿ ಆ ನೀಲಕಂಠನ ವ್ಯಾಖ್ಯಾನನೂ ಕೂಡ ಗೊಂದಲಕ್ಕೆ ಕಾರಣವಾಗುತ್ತದೆ. ಎಲ್ಲ ಸಂಶಯಗಳನ್ನು ಅದು ಪರಿಹರಿಸೋದಿಲ್ಲ. ವಿಶೇಷತಃ ಅಷ್ಟಮ್ಯರ್ಧಸ್ಯ ಅನತೀತತ್ವೇನ ಅನ್ನುವ ವಾಕ್ಯ ನನಗೆ ಸಮಾಧಾನ ಕೊಟ್ಟಿಲ್ಲ. ಹಾಗಿರುವಾಗ ಒಟ್ಟಾರೆ ಶ್ಲೋಕವೇ ಗೊಂದಲಕ್ಕೆ ಕಾರಣ ಆಗುವಂತಿರುವುದರಿಂದ ಅದ್ರ ಬಗ್ಗೆ ಹೆಚ್ಚೇನು ನಾವು ವಿಚಾರ ಮಾಡಬೇಕಾದ್ದಿಲ್ಲ.
ಇಷ್ಟೆಲ್ಲ ಹೇಳುವುದು ಹೇಳಿದ್ದೀರಿ, ಇನ್ಮೇಲೆ ವಿಚಾರ ಮಾಡಬೇಕಾದಿಲ್ಲ ಅಂತ ಹೇಳ್ತಿರಲ್ಲ ನೀವೇ ಅಂತ ನಿಮಗೆ ಕೇಳುವವರಿಗೆ ಅನಿಸಬಹುದು. ಅಲ್ಲಿ ಏನೇನಿದೆ ಅಂತ ಹೇಳಿದ್ದೇನೆ. ಅದರ ತೀರ್ಮಾನಕ್ಕೆ ನಾವು ಇದು ಖಡಾಖಂಡಿತವಾದ ಪಾಠ ಯಾವುದು ಮತ್ತು ಅದಕ್ಕೆ ಉಚಿತವಾದಂತಹ ನಿಸ್ಸಂದಿಗ್ಧವಾದ ಅರ್ಥ ಯಾವುದು ಅನ್ನೋದ್ರ ಬಗ್ಗೆ ನಾವೇನು ತೀರ್ಮಾನ ತಗೊಳ್ಬೇಕಾಗಿಲ್ಲ ಅಂತ ನನ್ನ ತಾತ್ಪರ್ಯ. ಆಲೋಚನೆ ಈಗ ಮಾಡಿದ್ದಲ್ಲದೆ ಇನ್ನೂ ಎಷ್ಟಾದರೂ ಮಾಡೋಣ, ಎಷ್ಟಾದರೂ ವಿಮರ್ಶೆ ಮಾಡೋಣ. ಇದು ಹೀಗೆ ಅಂತ ತೀರ್ಮಾನ ಮಾಡಬೇಕಾದ್ರೆ ಪಾಠ ಯಾವುದನ್ನು ತೀರ್ಮಾನ ಆಗಬೇಕಲ್ಲ. ಮತ್ತೆ ಇಷ್ಟೆಲ್ಲ ಹೇಳಿದವರಿಗೆ ಮಾಘೋಯಂ ಸಮನುಪ್ರಾಪ್ತ ಅಂತ ಭೀಷ್ಮರು ಹೇಳಿ ಶುಕ್ಲ ಪಕ್ಷದ ಅಷ್ಟಮಿ ಅಂತ ನೇರವಾಗಿ ಹೇಳ್ಬೋದಿತ್ತು ಅವರು. ಇದೊಂದು ಏನು ದೊಡ್ಡ ತತ್ವ ರಹಸ್ಯ ಏನಲ್ಲ, ಅದನ್ನು ಸರಿಯಾಗಿ ಸ್ಪಷ್ಟವಾದ ಶಬ್ದಗಳನ್ನು ಹೇಳ್ಬೋದಿತ್ತು. ಹಾಗೆ ಹೇಳದೇ ಇರುವುದನ್ನು ನೋಡಿದರೆ ಕೆಲವು ಕಡೆ ಈ ಶ್ಲೋಕವೇ ಇಲ್ಲ, ಇನ್ನು ಕೆಲವು ಕಡೆ ಇದ್ದು ಕೂಡ ಅದು ಬೇರೆ ಬೇರೆ ರೂಪದಲ್ಲಿ ಇರುವುದನ್ನು ನೋಡಿದರೆ ಅದಕ್ಕೆ ನಾವು ಈಗ ನೋಡುವಂತಹ ಅನುವಾದಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದಿರುವುದು ಒಳ್ಳೆಯದು ಅಂತ ನನಗೆ ಕಾಣಿಸ್ತದೆ. ಮುಂದೆ ಧೃತರಾಷ್ಟ್ರನನ್ನು ಕರೆದರು ಭೀಷ್ಮರು. ನೀನು ಧರ್ಮ ಅರ್ಥ ಎಲ್ಲವನ್ನು ಸರಿಯಾಗಿ ತಿಳ್ಕೊಂಡವನು, ಮಕ್ಕಳನ್ನ ಕಳ್ಕೊಂಡು ಶೋಕ ಮಾಡಬೇಡ. ಏನಾಗಬೇಕಾಗಿತ್ತೋ ಅದಾಯಿತು. ವೇದವ್ಯಾಸರು ನಿನಗೆ ಏನಾಗ್ತದೆ ಅಂತನ್ನುವುದನ್ನೆಲ್ಲ ಮೊದಲೇ ಹೇಳಿದ್ರು. ಪಾಂಡುವಿನ ಮಕ್ಕಳು ಪಾಂಡುವಿಗೆ ಹೇಗೆ ಮಕ್ಕಳು ಹಾಗೆ ನಿನಗೂ ಮಕ್ಕಳಾಗಿದ್ದಾರೆ. ಆದ್ರಿಂದ ಅವರೆಲ್ಲರನ್ನೂ ನೀನು ಪಾಲಿಸಬೇಕು. ಮುಂದೆ ಕೃಷ್ಣನಿಗೆ ಹೇಳಿದ ಆ ಭೀಷ್ಮ, ಎಲ್ಲಾ ದೇವತೆಗಳಿಂದ ದೈತ್ಯರಿಂದ ನಮಸ್ಕೃತನಾದವನೇ, ನಿನಗೆ ನಮಸ್ಕಾರ ಮಾಡ್ತೇನೆ. ನೀನು ವಾಸುದೇವ, ನೀನು ಹಿರಣ್ಯಾತ್ಮ ಅಂದ್ರೆ ಅಂತರ್ಗತವಾದ ಸ್ವರೂಪ ಸುಖ ಉಳ್ಳವನು, ಪರಮಪುರುಷ, ಸವಿತೃ, ಸೂರ್ಯಾಂತರ್ಗತ. ಪುಂಡರೀಕಾಕ್ಷನೇ, ನನ್ನನ್ನು ರಕ್ಷಿಸು. ಅನುಜಾನೀಹಿ ಮಾಂ ಕೃಷ್ಣ ವೈಕುಂಠ ಪುರುಷೋತ್ತಮ, ನಾನಿನ್ನ ಪರಲೋಕಕ್ಕೆ ಹೋಗಬೇಕು ಅಂತ ಪ್ರಯತ್ನಿಸ್ತಾ ಇದ್ದೇನೆ, ನನಗೆ ನೀನು ಅನುಮತಿ ಕೊಡಬೇಕು. ಪಾಂಡವರಿಗೆ ರಕ್ಷಣೆ ಕೊಟ್ಟಿದ್ದೀಯ, ಅವರನ್ನ ಸರ್ವಕಾಲದಲ್ಲೂ ನೀನು ರಕ್ಷಿಸಬೇಕು. ದುರ್ಯೋಧನನಿಗೆ ನಾನು ಹೇಳಿದ್ದೆ ಪಾಂಡವರ ಜೊತೆ ಸಂಧಿ ಮಾಡ್ಕೋ ಅಂತ ಹೇಳಿ, ಆದರೆ ಆ ಮೂರ್ಖ ನನ್ನ ಮಾತುಗಳನ್ನ ಯಾವತ್ತೂ ಕೇಳಲಿಲ್ಲ. ಅವನ ಹಠದ ಕಾರಣದಿಂದಾಗಿ ಇವತ್ತು ಎಲ್ಲಾ ರಾಜರು ಕೂಡ ಸತ್ತು ಧರಾಶಾಯಿಗಳಾಗಿದ್ದಾರೆ. ನೀನು ಕೃಷ್ಣ ಯಾರು ಅಂತನ್ನುವುದು ನನಗೆ ಗೊತ್ತು. ಬದರಿಯಲ್ಲಿ ನರನ ಜೊತೆಗೆ ದೀರ್ಘಕಾಲ ವಾಸ ಮಾಡಿದಂತಹ ನಾರಾಯಣನೇ ನೀನು. ಆ ನರನಾರಾಯಣರೇ ಕೃಷ್ಣಾರ್ಜುನರಾಗಿ ಅವತರಿಸಿದ್ದಾರೆ ಅಂತನ್ನೋದನ್ನು ವ್ಯಾಸರು ನನಗೆ ಹೇಳಿದ್ರು. ಅನುಜಾನಾಮಿ ಭೀಷ್ಮತ್ವಾಂ ವಸೂನಾಪ್ನುಹಿ ಪಾರ್ಥಿವ ನತೇಸ್ತಿ ವೃಜನಂ ಕಿಂಚಿನ್ ಮಯಾ ದೃಷ್ಟಂ ಮಹಾದ್ಯುತೆ. ನೀನು ದೇಹ ಪರಿತ್ಯಾಗ ಮಾಡಲಿಕ್ಕೆ ಸಿದ್ಧನಾಗಿದ್ದಿ, ನಿನಗೆ ನಾನು ಅನುಮತಿ ಕೊಡ್ತೇನೆ. ದೇಹ ಪರಿತ್ಯಾಗ ಮಾಡಿದ ಬಳಿಕ ವಸುಗಳಲ್ಲಿ ಒಬ್ಬನಾಗಿ ನೀನು ಹೋಗಿ ಸೇರ್ಕೊಳ್ತೆ. ನಿನಗೆ ಯಾವ ಪಾಪವೂ ಇಲ್ಲ, ಎಲ್ಲಾ ಪಾಪಗಳನ್ನು ಕಳ್ಕೊಂಡಿದ್ದೆ. ಮಾರ್ಕಂಡೇಯನಂತೆ ನೀನು ಕೂಡ ಪಿತೃಭಕ್ತನಾಗಿದ್ದೆ. ಆದ್ರಿಂದಲೇ ಮೃತ್ಯು ನಿನಗೆ ಯಾವತ್ತೂ ಸೇವಕನಂತಿದೆ. ನೀನು ಅಪೇಕ್ಷೆ ಪಡೆದ ಹೊರತು ಮೃತ್ಯು ನಿನ್ನ ಬಳಿಗೆ ಬರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಮುಂದೆ ಭೀಷ್ಮ ಕೃಷ್ಣನ ಮಾತನ್ನು ಕೇಳಿ, ಪ್ರಾಣಾನ್ ಉತ್ಸೃಷ್ಟು ಮಿಚ್ಛಾಮಿ, ನಾನೀಗ ಪ್ರಾಣವನ್ನು ಪರಿತ್ಯಾಗ ಮಾಡಬೇಕು ಅಂತ ಬಯಸ್ತಾ ಇದ್ದೇನೆ. ತತ್ ಅನುಜ್ಞಾತು ಅರ್ಹಥ, ನೀವೆಲ್ಲರೂ ನನಗೆ ಅನುಮತಿ ಕೊಡಬೇಕು. ಸತ್ಯೇಶು ಯತಿತವ್ಯಂಬಹ, ನೀವೆಲ್ಲರೂ ಯಾವತ್ತೂ ಸತ್ಯದಲ್ಲಿಯೇ ಆಸಕ್ತರಾಗಿರಬೇಕು. ಸತ್ಯವೇ ಪರಮ ಶ್ರೇಷ್ಠ. ಇಂದ್ರಿಯ ನಿಗ್ರಹವನ್ನ ರೂಢಿಸಿಕೊಳ್ಬೇಕು, ಜ್ಞಾನಿಗಳನ್ನು ಗೌರವಿಸಬೇಕು. ಹೀಗೆ ಆ ಭೀಷ್ಮ ಎಲ್ಲರಿಗೂ ಈ ತರ ಹೇಳಿದ. ಬ್ರಾಹ್ಮಣಾಶ್ಚೈವ ತೇ ನಿತ್ಯಂ ಪ್ರಾಜ್ಞಾಶ್ಚೈವ ವಿಶೇಷತಃ ಪೂಜನೀಯಾ, ಯುಧಿಷ್ಠಿರನಿಗೆ ಹೇಳಿದ ಮಾತು. ಎಲ್ಲ ಜ್ಞಾನಿಗಳನ್ನು ಕೂಡ ಗೌರವಿಸು, ಎಂದೂ ಯಾರನ್ನು ಅವಮಾನಿಸಬೇಡ ಅಂತ ಆ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದರು. ಇಲ್ಲಿಗೆ ಈ ಅಧ್ಯಾಯ ಸಮಾಪ್ತ ಆಗಿದೆ. ನಾನಿಲ್ಲಿ 58 ದಿವಸಗಳಿಂದ ಮಲಗಿದ್ದೇನೆ, ಆದ್ರೆ ನನಗಿದು 100 ವರ್ಷಗಳ ಕಾಲ ಮಲಗಿದಂತಾಗಿದೆ ಅಂತ ಭೀಷ್ಮರು ಹೇಳ್ತಾ ಇದ್ದಾರಲ್ಲ, ಅವರಿಗೆ ಆ ಸಂದರ್ಭದಲ್ಲಿ ಎಷ್ಟು ನೋವಾಗಿತ್ತು, ಯಾವ ಪಾಪ ಕಾರಣದಿಂದಾಗಿ, ಯಾವ ಪ್ರಾರಬ್ಧದಿಂದಾಗಿ ಅವರಿಗೆ ಆ ಜನ್ಮ ಬಂದಿತ್ತು ಅನ್ನೋದನ್ನ ಹಿಂದೆ ನಾವೇನು ಕೇಳಿದ್ವಿ, ಅದನ್ನೀಗ ಮತ್ತೊಂದು ಬಾರಿ ನೆನಪು ಮಾಡ್ಕೊಳ್ಳೋಣ.
ಅವರ ಪತ್ನಿ ವರಾಂಗಿ ಅಂತ ನೋಳು. ಮೂಲತಃ ಅವರೊಬ್ಬ ವಸು, ಅಷ್ಟವಸುಗಳಲ್ಲಿ ಸೇರಿದಂತಹ ಒಬ್ಬ ವಸು ಅವರು. ಅವರ ಪತ್ನಿ ವರಾಂಗಿ ಅಂತ ಮೂಲತಃ. ಅವಳು ಈ ವಸಿಷ್ಠರ ಹೋಮಧೇನುವನ್ನ ಕದಿಯುವಂತಹ ಒಂದು ಕಾರ್ಯದಲ್ಲಿ ತನ್ನ ಗಂಡನನ್ನ, ಆ ಗಂಡನ ಸಹೋದರರಾದಂತಹ ಉಳಿದ ವಸುಗಳನ್ನ, ಇವರೆಲ್ಲರನ್ನೂ ಕೂಡ ಪ್ರೇರಿಸಿದ್ದಳು. ತಯಾರ್ಜುನಾಮಾಸ ವಸು ಪ್ರಚೋದಿತಃ ಭ್ರಾತಸ್ನೇಹಾತ್ ಸಪ್ತಮಿರನ್ವಿತೋಪರೈಃ ಬಬಂಧತಾಂ ಗಾಮಥ ತಾನ್ ಶಶಾಪ ವಸಿಷ್ಠ ಸಂಸ್ಥಃ ಕಮಲೋದ್ಭವ ಪ್ರಭು. ಈ ಕಾರ್ಯಕ್ಕೆ ಆ ವಸುವನ್ನ, ಜ್ಯೂ ಎಂಬ ಹೆಸರಿನ ವಸುವನ್ನು ಪ್ರೇರಿಸಿದ್ದು ಅವನ ಪತ್ನಿ. ಅವರಿಬ್ಬರ ಆಲೋಚನೆ ಅದು. ಆಗ ಅವರಿಗೆ ಸಹಾಯ ಕೊಟ್ಟವರು ಉಳಿದವರೆಲ್ಲರೂ ಕೂಡ, ಉಳಿದ 7 ವಸುಗಳು ವಸಿಷ್ಠರ ಹತ್ರ ಇದ್ದಂಥ ಹೋಮಧೇನುವನ್ನು ಅಪಹರಿಸಿದರು. ಆಗ ವಸಿಷ್ಠರಲ್ಲಿ ಇದ್ದಂಥ ಬ್ರಹ್ಮ ಅವರಿಗೆ ಹೀಗೆ ಶಾಪ ಕೊಟ್ಟ. ನೀವೆಲ್ಲ ಅಧರ್ಮದಲ್ಲಿ ಪ್ರವೃತ್ತರಾಗಿದ್ದೀರಿ, ಮನುಷ್ಯರು ಜನ್ಮ ಹೊಂದಿ. ನೀವು ಎಲ್ಲರೂ ಕೂಡ ಈ ಕಾರ್ಯ ಮಾಡಿದ್ದು ಈ 8ನೇವನಿಗಾಗಿ. ಯೋನಿಂ ಧೃತಂ ಯತ್ಕೃತೆ ಸರ್ವಯೇವ ಧರ್ಮಚ್ಯುತಾಃ ಸ ತಥಾ ಅಷ್ಟ ಆಯುರಾಪ್ಯತಾಂ ಅನ್ಯೇ ಪುನಃ ಕ್ಷಿಪ್ರಮಥೋ ವಿಮೋಕ್ಷತ. ನೀವೆಲ್ಲರೂ ಮನುಷ್ಯರಾಗಿ ಹುಟ್ಟಿರೆ, ಆದರೆ ನೀವು ದೀರ್ಘಕಾಲ ಮನುಷ್ಯ ಜನ್ಮದಲ್ಲಿ ಇರಬೇಕಾಗಿಲ್ಲ. ಆ ಮೂಲ ಆಲೋಚನೆ ಆ 8ನೇ ವಸುವಿಂದು ಮತ್ತು ಅವನ ಪತ್ನಿಯದು. ಆದ್ರಿಂದ ಅವನು ಈ 8 ಜನಗಳ ಆಯುಷ್ಯವನ್ನು ಹೊಂದಲಿ, ದೀರ್ಘವಾದ ಆಯುಷ್ಯವನ್ನು ಹೊಂದಿ ಅವನು ಬದುಕಲಿ. ತನ್ನ ಗಂಡನಿಗೆ ಇಂಥ ದುರ್ಬೋಧನೆ ಕೊಟ್ಟವಳು ಆ ವರಾಂಗಿ. ಅವಳು ಮನುಷ್ಯ ಜನ್ಮವನ್ನು ಹೊಂದಳೆ. ಈ ಜನ್ಮದಲ್ಲಿ ಈ ಇಬ್ಬರು ಗಂಡ ಹೆಂಡಂದಿರು ತಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ಕಾರ್ಯವನ್ನು ಮಾಡಿದ್ರಲ್ಲ, ಈ ಭ್ರಷ್ಟಾಚಾರವನ್ನ, ಪರಸ್ಪರವನ್ನು ಅಪಹಾರ ಮಾಡುವಂತ ಕಾರ್ಯ ಮಾಡಿದ್ರಲ್ಲ, ಅವರಿಗೆ ಆ ಮನುಷ್ಯ ಜನ್ಮ ಹೊಂದಿದಾಗ ದೀರ್ಘವಾದಂತಹ ವಿರೋಧ ಇರಲಿ, ಅವಳಿಗೆ ಗಂಡೇ ಸಿಗದೆ ಹೋಗಲಿ, ಗಂಡನಿಂದ ರಹಿತಳಾಗಿ ಮತ್ತೊಂದು ಕಾಲದಲ್ಲಿ ಪುರುಷತ್ವವನ್ನು ಸಂಪಾದನೆ ಮಾಡಿ ಅಂಬೆಯಾಗಿ ಹುಟ್ಟಿ ಮುಂದೆ ಶಿಖಂಡಿಯಾಗಿ ಆ ಭೀಷ್ಮನ ಮರಣಕ್ಕೆ ಅವಳ ಕಾರಣ ಆಗಲಿ. ಈ ದ್ಯು ಕೇವಲ ಬ್ರಹ್ಮಚರ್ಯದಲ್ಲಿರಲಿ. ಭವತ್ವಸೌ ಬ್ರಹ್ಮಚರ್ಯೈಕನಿಷ್ಠ ಮಹಾನ್ ವಿರೋಧಶ್ಚ ತಯೋರ್ಭವೇತ. ಅವರಿಬ್ಬರ ನಡುವೆ ತೀವ್ರವಾದಂತಹ ವಿರೋಧ ಹುಟ್ಟಲಿ. ಯಾಕೆ ಹಾಗೆ? ಇದನ್ನು ಗಮನಿಸಬೇಕು ನಾವು. ಹೆಂಡತಿಯ ಪ್ರೇರಣೆಗನುಸಾರವಾಗಿ ಇವನು ಭ್ರಷ್ಟಾಚಾರದಲ್ಲಿ, ಕರಪ್ಷನ್ ಅಲ್ಲಿ ಮತ್ತೆ ಪರಸ್ವತ್ ಅಪಹಾರದಲ್ಲಿ ತೊಡಗಿದ. ಅದು ವಸಿಷ್ಠನಂತಹ ಬ್ರಹ್ಮಜ್ಞಾನಿಗಳ ಹೋಮಧೇನುವನ್ನು ಕದಿಯುವಂತಹ ಕಾರ್ಯ ಮಾಡಿದ. ನಾವು ಪ್ರತಿಯೊಬ್ಬರು ಕೂಡ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಇಂಥವೆಲ್ಲ ದುಷ್ಟ ಕಾರ್ಯಗಳನ್ನು ಮಾಡುವುದು ಯಾಕೆ? ಈ ಅವ್ಯವಹಾರಗಳನ್ನೆಲ್ಲ ಮನುಷ್ಯ ಮಾಡುವುದು ಯಾತಕ್ಕಾಗಿ? ತಾನು, ತನ್ನ ಕುಟುಂಬ, ಕೌಟುಂಬಿಕ ಸೌಖ್ಯ ಇತ್ಯಾದಿಗಳಿಗಾಗಿ. ಅಂಥದ್ದನ್ನ ಈ ದ್ಯು ಏನು ಮಾಡಿದ ವಸು, ಅದರ ಫಲವಾಗಿ ಕೌಟುಂಬಿಕ ಸೌಖ್ಯ, ದಾಂಪತ್ಯ ಸುಖವೇ ತಾನು, ತನ್ನ ಕುಟುಂಬ, ತನ್ನ ಮಕ್ಕಳು ಅನ್ನುವಂಥ ಒಂದು ಅನುಬಂಧವೇ ಅವನಿಗೆ ಇಲ್ಲದೆ ಹೋಗಲಿ ಅಂತ ಶಾಪ ಕೊಟ್ಟರು ಆ ವಸಿಷ್ಠರು, ಅವರೊಳಗಿರುವಂತಹ ಚತುರ್ಮುಖ ಬ್ರಹ್ಮ. ನಾನಿದನ್ನ ಈ ಹಿಂದೆ ಕೂಡ ಹೇಳಿದ್ದೆ. ತಾನು ಬ್ರಹ್ಮಚಾರಿಯಾಗಿರ್ತೀನಿ ಅಂತ ಅವ್ರು ಹೇಳಿದ್ದೆ ಯಾಕೆ? ತನ್ನ ತಂದೆ ಆ ಸತ್ಯವತಿಯನ್ನು ಮದುವೆ ಮಾಡ್ಕೊಳ್ಬೇಕಾಗಿತ್ತು ಈ ಶಂತನು. ಆಗ ಆ ಸತ್ಯವತಿಯ ತಂದೆ ತನ್ನ ಮಗಳಲ್ಲಿ ಹುಟ್ಟಿದ ಮಗನಿಗೆ ಮುಂದೆ ಸಿಂಹಾಸನ ಆಗಬೇಕು, ಆದರೆ ನೀನೀಗ ಬೆಳೆದ ಮಗ ಇದ್ದೆ ನಿಮ್ಮ ತಂದೆಗೆ, ಶಂತನುವಿಗೆ, ನೀನು ನನ್ನ ಮಗಳ ಮಗನಿಗೆ ಪ್ರತಿಸ್ಪರ್ಧಿ ಆಗ್ತೀಯಲ್ಲ, ನೀನಿದ್ದಾಗ ನನ್ನ ಮಗಳ ಮಗ ಸಿಂಹಾಸನವನ್ನು ಏರುವುದು ಹೇಗೆ ಅಂತ ಒಂದು ಆತಂಕ ವ್ಯಕ್ತಪಡಿಸಿದ. ಹಾಗಾದ್ರೆ ನಾನು ಸಿಂಹಾಸನವನ್ನು ಏರುವುದಿಲ್ಲ, ರಾಜ್ಯ ತ್ಯಾಗ ಮಾಡ್ತೇನೆ ಅಂತ ಇವನು ತ್ಯಾಗ ಮಾಡಿದ. ನೀನು ರಾಜ್ಯ ತ್ಯಾಗ ಮಾಡಬಹುದು, ಆದರೆ ನಿನಗೆ ಹುಟ್ಟಿದ ಮಕ್ಕಳು ರಾಜ್ಯ ತ್ಯಾಗ ಮಾಡಬೇಕಲ್ಲ, ಅವರು ನನ್ನ ಮಕ್ಕಳಿಗೆ ಪ್ರತಿಸ್ಪರ್ಧಿಗಳಾದ ಗತಿ ಏನು ಅಂತ ಅವನ ಚಿಂತೆ, ಸತ್ಯವತಿಯ ತಂದೆಯ ಚಿಂತೆ, ಅದನ್ನೆಲ್ಲ ನೋಡಿದ್ದೇವೆ ಹಿಂದೆ. ಹಾಗಾದ್ರೆ ನಾನು ಮದುವೆನೇ ಆಗೋದಿಲ್ಲ ಅಂತ ಇವನು ಪ್ರತಿಜ್ಞೆ ಮಾಡಿಬಿಟ್ಟ. ರಾಜ್ಯವೂ ಬೇಡ, ಮದುವೆಯೂ ಬೇಡ ಅಂತ ಪ್ರತಿಜ್ಞೆ ಮಾಡಿದ. ನಾನು ಈ ಹಿಂದೆ ಹೇಳಿದ್ದೆ. ಆಗ
ಈ ಕ್ಷತ್ರಿಯ ಸ್ತ್ರೀಯರು, ವೈಶ್ಯ ಸ್ತ್ರೀಯರು ಮತ್ತೆ ಶೂದ್ರ ಸ್ತ್ರೀಯರು ಎಲ್ಲರನ್ನೂ ಕೂಡ ಮದುವೆ ಮಾಡ್ಕೊಳ್ಬಹುದಿತ್ತು. ಕ್ಷತ್ರಿಯ ಸ್ತ್ರೀಯನ್ನ ಈ ಕ್ಷತ್ರಿಯ ಮದುವೆ ಮಾಡ್ಕೊಂಡಿದ್ರೆ ಅವಳಲ್ಲಿ ಹುಟ್ಟುವಂತಹ ಮಗನಿಗೆ ರಾಜ್ಯಾಧಿಕಾರ. ಮುಂದೆ ವೈಶ್ಯ ಸ್ತ್ರೀಯಲ್ಲಿ ಅಥವಾ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಗನಿಗೆ ಆ ರಾಜ್ಯಾಧಿಕಾರ ಇರೋದಿಲ್ಲ. ಧೃತರಾಷ್ಟ್ರನಿಗೆ ಯುಯುತ್ಸು ಅಂತ ಒಬ್ಬ ಮಗ ಹುಟ್ಟಿದ್ದ ವೈಶ್ಯ ಸ್ತ್ರೀಯಲ್ಲಿ. ಅವನಿಗೆ ರಾಜ್ಯ ಇರಲಿಲ್ಲ. ಕೇವಲ ಒಬ್ಬ ರಾಜಪುತ್ರನಂತೆ ಬೇರೆ ಬೇರೆ ಸವಲತ್ತುಗಳನ್ನ, ಅನುಕೂಲಗಳನ್ನೆಲ್ಲ, ಅಧಿಕಾರಗಳನ್ನ ಅವನು ಪಡೆದುಕೊಂಡು ಇದ್ದ ಅಷ್ಟೆ. ಅದರಂತೆ ಭೀಷ್ಮರು, ನಾನು ಕ್ಷತ್ರಿಯ ಸ್ತ್ರೀಯನ್ನು ಮದುವೆ ಆಗೋದಿಲ್ಲ, ಆದರೆ ವೈಶ್ಯ ಸ್ತ್ರೀಯನ್ನು, ಬೇರೆ ಶೂದ್ರ ಸ್ತ್ರೀಯನ್ನು ಮದುವೆ ಆಗ್ತೇನೆ ಅಂತ ಹೇಳ್ಬೋದಿತ್ತೇನೋ. ಆದರೆ ಅವರ ಬಾಯಿಯಿಂದ ಆವಾಗ ಅಂಥ ಪ್ರತಿಜ್ಞೆ ಬರಲಿಲ್ಲ. ಪ್ರಾಯ ನಾನು ವೈಶ್ಯ ಸ್ತ್ರೀಯನ್ನಾಗಲಿ ಶೂದ್ರ ಸ್ತ್ರೀಯನ್ನಾಗಲಿ ಮದುವೆ ಮಾಡ್ಕೊಳ್ತೇನೆ, ಕ್ಷತ್ರಿಯ ಸ್ತ್ರೀಯನ್ನು ಮದುವೆನೇ ಮಾಡ್ಕೊಳ್ಳೋದಿಲ್ಲ, ಯಾವ ರಾಜಕುಮಾರಿಯನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ. ಆಗ ನನ್ನಿಂದ ಹುಟ್ಟುವಂತಹ ಮಗುವಿಗೂ ಕೂಡ ರಾಜ್ಯಾಧಿಕಾರ ಇರೋದಿಲ್ಲ. ನಿನ್ನ ಮಗಳು ಸತ್ಯವತಿಗೆ ಹುಟ್ಟುವಂತಹ ಮಗನೇ ರಾಜ ಆಗ್ತಾನೆ, ನಿಷ್ಕಂಟಕ ಆಗ್ತದೆ ಅಂತ ಅವ್ರು ಹೇಳಿದ್ರೆ ಆ ದಾಶರಾಜ ಸತ್ಯವತಿಯ ತಂದೆ ಒಪ್ತಿದ್ನೇನ. ಆದರೆ ಅವ್ರ ಹಿಂದೆ ಒಂದು ಪ್ರಾರಬ್ಧ ಇತ್ತಲ್ಲ. ಈ ಹೋಮಧೇನುವನ್ನು ಅಪಹಾರ ಮಾಡುವಂತಹ ಕಾರ್ಯವನ್ನು ಅವರು ತನ್ನ ಹೆಂಡತಿಗಾಗಿ ಮಾಡಿದ್ರು. ಆದ್ರಿಂದ ಒಟ್ಟಾರೆ ಕೌಟುಂಬಿಕ ಸೌಖ್ಯ, ದಾಂಪತ್ಯ ಸುಖ, ತಾನು, ತನ್ನ ಹೆಂಡತಿ, ತನ್ನ ಮನೆ ಅನ್ನುವಂಥ ವಾತಾವರಣವೇ ಅವರಿಗೆ ಸಿಗಬಾರದು. ಆ ಹಿಂದೆ ಮಾಡಿದ ಪಾಪದಕ್ಕೆ ಪ್ರತಿಫಲ ಇಂಥದೇ ಶಾಪ ಅಂತ ಸ್ವಯಂ ಚತುರ್ಮುಖ ಬ್ರಹ್ಮನೇ ಕೊಟ್ಟ ಶಾಪ. ಇದನ್ನು ನಾವು ತುಂಬಾ ಆಲೋಚನೆ ಮಾಡಬೇಕಾದ ಸಂಗತಿ. ನಾವು ಇಂಥ ಅನೇಕ ಅವ್ಯವಹಾರಗಳನ್ನ, ಭ್ರಷ್ಟಾಚಾರಗಳನ್ನ ಏನೇನೋ ಮಾಡ್ತೇವೆ. ನಮಗೆ ಶಾಪ ಯಾರು ಕೊಡ್ತಾರೆ ಗೊತ್ತಾಗೋದಿಲ್ಲ. ಶಾಪ ಯಾರು ಕೊಡ್ತಾರೋ ಇಲ್ವೋ ಅದು ಗೊತ್ತಾಗೋದಿಲ್ಲ, ಯಾರು ಕೊಡ್ತಾರೋ ಅಂತೂ ಅದು ಗೊತ್ತಾಗೋದಿಲ್ಲ. ಅಂತೂ ನಾವು ಮಾಡಿದ್ದನ್ನೆಲ್ಲ ಯಮ, ಚಿತ್ರಗುಪ್ತ ಮೊದಲಾದವರೆಲ್ಲ ಪರಿಗಣನೆ ಮಾಡಿ ಅದಕ್ಕೆ ಅನುಗುಣವಾಗಿ ನಮ್ಮ ಮುಂದಿನ ಗತಿಗಳನ್ನು ತೀರ್ಮಾನ ಮಾಡ್ತಾರೆ. ಚತುರ್ಮುಖ ಬ್ರಹ್ಮನೇ ನಮ್ಮ ಹಣೆ ಬರಹವನ್ನು ಬರೀತಾನೆ ಅಂತ ನಾವೆಲ್ಲರೂ ಕೂಡ ನಂಬುತ್ತೇವೆ. ನೇರವಾಗಿ ನಮ್ಮ ಎದುರು ಶಾಪ ಕೊಡದೇ ಇರಬಹುದು, ಆದರೆ ನಮ್ಮ ವಿಧಿ ಲಿಖಿತವನ್ನ, ವಿಧಿ ಅಂತಲೇ ಚತುರ್ಮುಖ ಬ್ರಹ್ಮನಿಗೆ ಹೇಳ್ತಾರೆ, ಅವನೇ ಆ ಲೇಖನವನ್ನ ನಮ್ಮ ಹಣೆ ಮೇಲೆ ಬರೀತಾನೆ ಅಂತ ಹೇಳ್ತಾರೆ. ಇರ್ಲಿ, ಬ್ರಹ್ಮ ಬರೆದ ಹಣೆ ಬರಹ ಅಂತ ಹೇಳ್ತಾರೆ. ನಮಗೆಲ್ರಿಗೂ ನೇರವಾಗಿ ಬರೆದೇ ಹೋದ್ರು ಬೇರೆ ಬೇರೆ ರೂಪದಿಂದ ಬರೀತಾನೆ. ಈ ಭೀಷ್ಮರಿಗೆ ನೇರವಾಗಿ ಅವನೇ ಆ ಹಣೆ ಬರಹವನ್ನು ಬರೆದ. ಇದು ತುಂಬಾ ಅದ್ಭುತವಾದ ಸಂಗತಿ. ನಾವೆಲ್ಲ ಹೇಗೆ ಬದುಕಬೇಕು, ಪಾಪ ಪುಣ್ಯಗಳನ್ನು ಎಷ್ಟು ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಎಚ್ಚರದಿಂದ ಇರಬೇಕು ಅಂತ ಹೇಳಲಿಕ್ಕೆ ಒಂದು ಪುರಾಣದ ಕಥಾ ಇದು. ಆದ್ರಿಂದ ಅವರಿಗೆ ಕ್ಷತ್ರಿಯ ಸ್ತ್ರೀಯಲ್ಲಿ, ವೈಶ್ಯ ಸ್ತ್ರೀಯಲ್ಲಿ, ಶೂದ್ರ ಸ್ತ್ರೀಯಲ್ಲಿ ಯಾವುದೇ ಸ್ತ್ರೀಯನ್ನು ಮದುವೆನೇ ಆಗದೆ, ಅದು ಒಂದು ಬಲವಂತದ ಬ್ರಹ್ಮಚರ್ಯ ಇದು. ಹಾಗೆ ಅಂತ ಹೇಳಿ ಅವರು ಬ್ರಹ್ಮಚಾರಿಗಳಾಗಿದ್ದಾಗ ಅತ್ಯಂತ ನಿಷ್ಠರಾಗೇ ಬದುಕಿದ್ರು. ಅವ್ರ ನಿಷ್ಠೆಯನ್ನು ಯಾರು ಸಂಶಯಿಸುವಂತಿಲ್ಲ. ಆದರೆ ಅದೊಂದು ಬಲವಂತದ ಬ್ರಹ್ಮಚರ್ಯ. ಸನ್ಯಾಸ ಸ್ವೀಕಾರ ಮಾಡಿದ್ದೇನಲ್ಲ, ಕೇವಲ ಇಂಥ ಪ್ರಾರಬ್ಧ ಇರುವ ಕಾರಣದಿಂದಾಗಿ, ತಂದೆಯ ಆಸೆಯನ್ನು ಈಡೇರಿಸುವ ಕಾರಣದಿಂದಾಗಿ ಅವ್ರು ಬ್ರಹ್ಮಚಾರಿಯಾಗಿರ್ಬೇಕಾಯ್ತು. ಮಾಡಿದ ಪಾಪಗಳು ಮನುಷ್ಯರನ್ನು ಹೇಗೆ ಬೆನ್ನಟ್ಟುತ್ತವೆ ಅನ್ನೋದನ್ನೆಲ್ಲ ನಾವು ಈ ಪುರಾಣ ಕಥೆಗಳಲ್ಲಿ ತಿಳ್ಕೋಬೇಕು. ಮತ್ತೆ ಆ ನೋವು, ಸಂಕಟ ಎಂಥದ್ದು. ಅಷ್ಟು ದಿವಸಗಳಲ್ಲಿ ನಾನು ಈ 50-60 ದಿವಸಗಳಲ್ಲಿ ಇಲ್ಲಿ ಮಲಗಿದಾಗ 100 ವರ್ಷ ಕಾಲ ನನಗೆ ಮಲಗಿದಂತಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅವರು. ತಾತ್ಪರ್ಯ ನಿರ್ಣಯದಲ್ಲಿ ಆ ಮಾತಿದೆ, ಸ ಗರ್ಭವಾಸ ಅಷ್ಟಕ ದುಃಖಮೇವ ಸಮಾಪ್ನುತಾಂ ಶರದಲ್ಪೇ ಶಯಾನಃ. ಆ ಬಾಣದ ಮಂಚದ ಮೇಲೆ ಅವರು ಮಲಗಿದಾಗ 8 ಗರ್ಭವಾಸಗಳ ದುಃಖ ಆಗಲಿ ಅವರಿಗೆ ಅಂತ. ಗರ್ಭವಾಸದ ದುಃಖವೇ ಭಯಂಕರವಾಗಿರ್ತದೆ, ಕೈಕಾಲು ಅಲ್ಗಾಡಿಸ್ಲಿಕ್ಕೆ ಜಾಗ ಇರೋದಿಲ್ಲ. ಅಂಥ ದುಃಖ, ಒಂದೊಂದು ದುಃಖ ಬಂದ್ರೆ ಅದನ್ನು ತಡ್ಕೊಳ್ಳೋದು ಕಷ್ಟ. 8 ದುಃಖಗಳು ಒಮ್ಮೆಲೆ ಬಂದ್ರೆ ಅದನ್ನ ನಾವು ಕಲ್ಪಿಸಿಕೊಳ್ಳುವುದು ಕಷ್ಟ. ಅಂಥ ದುಃಖ ಬಂದಿತ್ತಂತ ಭೀಷ್ಮರಿಗೆ. ಮೃತಿ ಅಷ್ಟಕೋತ್ಥಾಮಪಿ ವೇದನಾಂ ಸಹ ಪ್ರಾಪ್ನೋತು ಶಸ್ತ್ರೈರ್ಬಹುಧಾ ನಿಕೃತ್ತಃ. ಅದಷ್ಟೇ ಅಲ್ಲ, ಅದಕ್ಕೆ ಅಡಿಷನ್ ಆಗಿ ಇನ್ನೊಂದು ಶಾಪ ಇತ್ತು, ಆ ಚತುರ್ಮುಖ ಬ್ರಹ್ಮನ ಶಾಪ. 8 ಮರಣಗಳು. ಒಂದು ಮರಣದ ವೇದನೆ, ಪ್ರಾಣಾಂತಕ ವೇದನೆ ಅಂತೆಲ್ಲ ನಾವು ಹೇಳ್ತಿರ್ತೇವೆ, ಭಯಂಕರವಾದ ನೋವು. ಅಂಥ ಒಂದು ನೋವಲ್ಲ, 8 ನೋವುಗಳು ಅವರಿಗೆ ಆಗಲಿ. ಭೀಷ್ಮನಿಗೆ ನಾನಾ ಥರದ ಶಸ್ತ್ರಾಸ್ತ್ರಗಳಿಂದ ಮೈಯೆಲ್ಲ ಏಟಾಗಲಿ, ಚಿನ್ನ ಭಿನ್ನನಾಗಿ ಅವನು ಅನುಭವಿಸಲಿ ಇದನ್ನ.
ಹೀಗೆ ಶಾಪ ಬಂದಾಗ ಶಾಪ ಕೊಟ್ಟವನು ಬ್ರಹ್ಮ ಅಂತ ಗೊತ್ತಾಯ್ತಂತೆ ಆ ವಸುಗಳಿಗೆಲ್ಲ. ಆವಾಗ ಅವರು ಗೋವನ್ನು ಬಿಟ್ರು ಅಂತ ತಾತ್ಪರ್ಯ ನಿರ್ಣಯದಲ್ಲಿದೆ. ಕೀರ್ತಿಶಾಲಿಯಾಗಲಿ ಈ 8ನೇ ವಸು, ಮಹಾ ಅಸ್ತ್ರಜ್ಞನಾಗಲಿ, ನಮ್ಮೆಲ್ಲರ ಬಲವನ್ನು ಹೊಂದಲಿ, ಸರ್ವಜ್ಞನಾಗಲಿ, ಭವತ್ವಯಂ ಸರ್ವವಿತ್ ಕೀರ್ತಿಮಾಂಶ್ಚ ಅಂತ ಹೀಗೆ ಒಂದು ಪ್ರಾರ್ಥನೆ ಮಾಡಿದ್ರಂತ ಅವರು ಬ್ರಹ್ಮನನ್ನ. ಆಗ ಬ್ರಹ್ಮ ತಥಾಸ್ತು ಅಂದ. ಆ ಕಾರಣಕ್ಕಾಗಿ ಸರ್ವಜ್ಞ ಅಂತ ಕರ್ಸ್ಕೊಂಡವರು. ವಿಶೇಷತಃ ವಿದುರ ಸರ್ವವೇತ್ತ, ವಿದುರ, ಸಂಜಯ ಮತ್ತೆ ಈ ಭೀಷ್ಮ ಇವರೆಲ್ಲರೂ ಕೂಡ ಸರ್ವಜ್ಞ ಅಂತ ಕರ್ಸ್ಕೊಂಡಂಥವ್ರು. ಅಂತಹ ವಿಶಿಷ್ಟವಾದ ವ್ಯಕ್ತಿತ್ವ ಇದ್ದವರವರು. ಈ ಕಾಲದಲ್ಲಿ ಭೀಷ್ಮರ ವಯಸ್ಸು ಎಷ್ಟಾಗಿತ್ತು ಅದನ್ನು ನಾವು ತಾತ್ಪರ್ಯ ನಿರ್ಣಯದಲ್ಲಿ ನೋಡೋಣ. ವ್ಯಾಸಃ 600 ವರ್ಷೀಯ ಧೃತರಾಷ್ಟ್ರಮಜೀಜನತ್ ಅಂತ. ಈ ಧೃತರಾಷ್ಟ್ರನನ್ನ ಹುಟ್ಟಿಸುವಾಗ ಆ ವೇದವ್ಯಾಸರಿಗೆ 600 ವರ್ಷಗಳಾಗಿದ್ದವು. ಧೃತರಾಷ್ಟ್ರನಿಗೆ ಅಂದಾಜು 95-100 ವರ್ಷಗಳಾಗಿದ್ದವು. 96 ವರ್ಷ ಅಂತ ನಾನು ಹಿಂದೆ ಒಂದು ಲೆಕ್ಕಾಚಾರ ಹೇಳ್ಕೊಂಡಿದ್ದೇನೆ. ದ್ರೋಣರ ವಯಸ್ಸನ್ನು ತೀರ್ಮಾನ ಮಾಡುವಂತಹ ಪ್ರಸಂಗ ದ್ರೋಣ ಪರ್ವದಲ್ಲಿ ಅದು ಬಂದಿತ್ತು. 95 ವರ್ಷಗಳು ಅಂದಾಜು ಯುದ್ಧದ ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ. ಅವನಿಗಿಂತ 100 ವರ್ಷ 600 ವರ್ಷ ಹೆಚ್ಚು ವ್ಯಾಸರಿಗೆ. ಭೀಷ್ಮ ವ್ಯಾಸರಿಗಿಂತ ಸ್ವಲ್ಪ ಚಿಕ್ಕವನು. ತಾತ್ಪರ್ಯ ನಿರ್ಣಯದಲ್ಲಿ ಆ ಸಂಗತಿ ಬಂದಿದೆ. ಭೀಷ್ಮ ಒಟ್ಟಾರೆ ವಿದ್ಯಾಭ್ಯಾಸ ಮಾಡಿದ್ದೆಷ್ಟು? ನಾನು ಈ ಎಲ್ಲ ಪ್ರವಚನಗಳ ಆರಂಭದಲ್ಲಿ ಒಂದು ಮಂಗಲ ಶ್ಲೋಕ ಹೇಳ್ತಾ ಇದ್ದೆ. ಯೋಧೀಯಾಯ ಗುರೋ ಶಾಸ್ತ್ರಂ ಶಸ್ತ್ರಂ ಚ ಭೃಗುಪುಂಗವಾತ್ ಅನ್ವಷಾತ್ ಧರ್ಮಜಂ ಧರ್ಮಂ ತಂ ಭೀಷ್ಮಂ ಪ್ರಣಮಾಮ್ಯಹಂ ಅಂತ. ನಾನೇ ನನ್ನ ಅನುಸಂಧಾನಕ್ಕಾಗಿ ಮಾಡಿಕೊಂಡ ಶ್ಲೋಕ ಅದು. ಬೃಹಸ್ಪತಿಯ ಮೂಲಕ ಮತ್ತೆ ಭೃಗುಪುಂಗವನಾದಂತಹ ಪರಶುರಾಮನ ಮೂಲಕ ಶಸ್ತ್ರಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ. ಹೇಗದು? ಬೃಹಸ್ಪತಿಯಿಂದ ವೇದವನ್ನು ಅಧ್ಯಯನ ಮಾಡಿದ 50 ವರ್ಷ. ಪರಶುರಾಮನ ಬಳಿ ತತ್ವಶಾಸ್ತ್ರವನ್ನು ಅಭ್ಯಾಸ ಮಾಡಿದ ಸುಮಾರು 50 ವರ್ಷ. ಮತ್ತೆ ಅಸ್ತ್ರಗಳನ್ನು ಅಭ್ಯಾಸ ಮಾಡಿದ 25 ವರ್ಷ. ಬೃಹಸ್ಪತಿಯಿಂದ ಮತ್ತೆ 50 ವರ್ಷ ವೇದಾಧ್ಯಯನ ಮಾಡಿದ. ಪರಶುರಾಮನ ಬಳಿ ಮತ್ತೆ ಅಸ್ತ್ರಗಳನ್ನು ಅಭ್ಯಾಸ ಮಾಡಿದ 50 ವರ್ಷ. ಮತ್ತೊಂದು ಕಾಲದಲ್ಲಿ ಪರಶುರಾಮನ ಬಳಿಗೆ ತತ್ವಶಾಸ್ತ್ರಾಭ್ಯಾಸಕ್ಕಾಗಿ 300 ವರ್ಷ ಕಾಲ ವಿನಿಯೋಗಿಸಿದ್ದ ಈ ಭೀಷ್ಮ. ಒಟ್ಟಾರೆ 525 ವರ್ಷ ಕಾಲ ಅವರ ಶಸ್ತ್ರಶಾಸ್ತ್ರಾಭ್ಯಾಸವೇ ಆಗಿತ್ತು. 450 ವರ್ಷ ತತ್ವಶಾಸ್ತ್ರವನ್ನ, ವೇದಾಂತ, ಧರ್ಮ ಇತ್ಯಾದಿಗಳನ್ನು ಅಧ್ಯಯನ ಮಾಡಿದ್ರು. ಸುಮಾರು 75 ವರ್ಷಗಳ ಕಾಲ ಶಸ್ತ್ರವನ್ನು ಅಧ್ಯಯನ ಮಾಡಿದ್ರು. ಬಾಲ್ಯದಲ್ಲಿ ಸುಮಾರು 10 ವರ್ಷ ತನ್ನ ತಂದೆಯ ಜೊತೆಗಿದ್ರು ಅಂತ ತಿಳ್ಕೊಳ್ಳೋಣ. 525 ವರ್ಷ ಅಭ್ಯಾಸ ಮಾಡಿದ್ದಾರೆ. ಆ 525 ಮತ್ತೆ ಆ ಹಿಂದಿನ 10 ವರ್ಷ ಅದೆಲ್ಲ ಸೇರಿ ಇದನ್ನೆಲ್ಲವನ್ನು ಲೆಕ್ಕಾಚಾರ ಮಾಡಿದರೆ ಸುಮಾರು 655 ವರ್ಷ ಭೀಷ್ಮರಿಗೆ ಅಂದಾಜು. ಭೀಷ್ಮ, ದ್ರೋಣ, ಕೃಪ ಅವರ ವಯಸ್ಸು ಕೂಡ ಅಂದಾಜು ಅಷ್ಟೇ ಆಗಿತ್ತು. ಹೇಳಿದ ವಿದ್ಯಾಭ್ಯಾಸ ಮಾಡಿದ ಕಾಲ 525 ವರ್ಷಗಳ ಕಾಲ, ಬಾಲ್ಯದ ಒಂದು 10 ವರ್ಷ ಕಾಲ ತಂದೆಯ ಜೊತೆಗಿದ್ದದ್ದು. ಮುಂದೆ ಶಂತನುವಿನ ಜೊತೆಗೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಮತ್ತೊಂದು 25 ವರ್ಷ ಕಳೆದ ಅಂತಿದೆ. ಇದನ್ನೆಲ್ಲವನ್ನು ಹೀಗೆ ಲೆಕ್ಕಾಚಾರ ಹಾಕಿದಾಗ ಸುಮಾರು 655 ವರ್ಷ ಆ ಭೀಷ್ಮರಿಗಾಗಿತ್ತು ಅಂತ ಗೊತ್ತಾಗ್ತದೆ. ಇಷ್ಟು ದೀರ್ಘಕಾಲದ ಜೀವನ, ಅಷ್ಟು ದೀರ್ಘವಾದಂತಹ ಶಾಸ್ತ್ರಗಳ ಅನುಭವ ಅದೆಲ್ಲವೂ ಕೂಡ ಇತ್ತು. ಆದರೂ ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಹೇಳುವುದರಲ್ಲಿ ಅವರು ವಿಫಲರಾದರು. ಇದು ಮನುಷ್ಯನಾಗಿ ಹುಟ್ಟಿದಾಗ ಮನುಷ್ಯ ಮಾಡಿದ ಅಡಿಗೆ, ಮನುಷ್ಯ ಬಡಿಸಿದ ಅನ್ನ, ಇಲ್ಲಿ ಬೆಳಗಾಗಿ ಎದ್ದ ಗಳಿಗೆಯಿಂದಲೂ ಸಾಯಂಕಾಲ ಮರಗುವವರೆಗೆ ನಾವು ನೋಡುವುದೆಲ್ಲ ಮನುಷ್ಯರ ಮುಖಗಳನ್ನೇ. ನಾವು ಮನುಷ್ಯರೇ. ಈ ಜಗತ್ತಿನಲ್ಲಿ ಹುಟ್ಟಿದಾಗ ಕಣ್ಣು ಬಿಟ್ಟು ಕೂಡಲೇ ಸಾಯುವವರೆಗೂ ನಮ್ಮ ಸುತ್ತಮುತ್ತಲಿರುವವರೆಲ್ಲ ಮನುಷ್ಯರೇ. ಮನುಷ್ಯರ ಜೊತೆಗೆ ನಮ್ಮ ಎಲ್ಲ ಆರ್ಥಿಕ ಧಾರ್ಮಿಕ ವ್ಯವಹಾರಗಳು. ಸಂಸರ್ಗಾನ್ ಮಾನುಷೇಷುಚ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಷುಚ. ಮನುಷ್ಯರ ಜೊತೆಗೆ ಸಂಪರ್ಕ, ಮನುಷ್ಯರೇ ಸಂಪಾದನೆ ಮಾಡಿದಂತಹ ಆಹಾರ ಪದಾರ್ಥಗಳು, ಅನೇಕ ಅನ್ಯಾಯಗಳನ್ನು ಮಾಡಿ ನಾವು ಆಹಾರ ಪದಾರ್ಥಗಳನ್ನು
ನಮ್ಮ ಮನೆಗೆ ಬೇಕಾದ ಉಪಕರಣಗಳನ್ನೆಲ್ಲ ತರ್ತೇವೆ. ಮುಂದೆ ಅಡಿಗೆಯನ್ನು ಮಾಡುವವರು ಮನುಷ್ಯರು, ಮಾಡಿ ಅದನ್ನು ಬಡಿಸುವವರು ಮನುಷ್ಯರು, ತಿನ್ನುವಂತಹ ನಾವಂತೂ ಮನುಷ್ಯರೇ ಸರಿ. ಹೀಗೆಲ್ಲ ಇರುವುದರಿಂದ ಧರ್ಮ ಸೂಕ್ಷ್ಮಗಳ ನಿರ್ಣಯದಲ್ಲಿ ನಮ್ಮ ಮನಸ್ಸು ಎಷ್ಟು ವಿಫಲ ಆಗ್ತದೆ. ಅನೇಕ ಆಗ್ರಹಗಳು, ದುರಾಗ್ರಹಗಳು, ಭ್ರಮೆಗಳು ಇವೆಲ್ಲ ನಮ್ಮನ್ನು ಯಾವತ್ತೂ ಕೂಡ ಪೀಡಿಸ್ತಾ ಇರ್ತವೆ. ಇದನ್ನೆಲ್ಲ ನಾವು ಶಾಸ್ತ್ರಗಳ ಉದಾಹರಣೆಯಿಂದ ಕಲಿಬೇಕು. ಹೀಗೆ ಇವತ್ತು ಭೀಷ್ಮರ ಹಿನ್ನೆಲೆ, ಅವರ ವಿದ್ಯಾಭ್ಯಾಸ, ಅವರ ಆಳವಾದ ಅನುಭವ, ಅವರ ವಯಸ್ಸು, ಹಾಗಾಗಿಯೂ ಕೂಡ ಅವರು ಯಾವ ಸಂದರ್ಭದಲ್ಲಿ ಧರ್ಮವನ್ನು ಹೇಳಲಿಕ್ಕೆ ವಿಫಲರಾದರು ಅನ್ನೋದನ್ನ ಕೇಳಿದ್ದೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.